ನಮಸ್ಕಾರ, ನಾನು ಪ್ರಸನ್ನ ದೊಡ್ಡಮನಿ. ಚಾಲುಕ್ಯ ನ್ಯೂಸ್ಗೆ ಸ್ವಾಗತ. ಗೋವಿಂದ ಗೋವಿಂದ ವೆಂಕಟರಮಣ ಗೋವಿಂದ ಅಂತ ಹೇಳಿ ತುರುವೇಕೆರೆಯಲ್ಲಿ ರೈತರೊಬ್ರು ನನ್ನ ಜಮೀನನ್ನ ಬೇರೆಯವರಿಗೆ ಮಾರಿದ್ದಾರೆ ಸ್ವಾಮಿ, ನನಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಅಪರ ಜಿಲ್ಲಾಧಿಕಾರಿಗಳ ಹತ್ರ ಜಾಗಟೆಯನ್ನ ಬಾರಿಸಿ ಮನವಿಯನ್ನ ಮಾಡಿದಂತಹ ಘಟನೆ ತುರುವೇಕೆರೆಯಲ್ಲಿ ನಡೆದಿದೆ. ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಅವರು ಎಲ್ಲಾ ತಾಲೂಕುಗಳಲ್ಲೂ ರೈತರಿಂದ ಸಾರ್ವಜನಿಕರಿಂದ ಮನವಿಯನ್ನ ಪಡೆದು ಸ್ಥಳದಲ್ಲಿಯೇ 50% ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ಹೇಳಿ ಎಲ್ಲಾ ತಾಲೂಕುಗಳಲ್ಲಿಯೂ ಕೂಡ ಜನಸಂಪರ್ಕ ಸಭೆಯನ್ನ ಮಾಡ್ತಾ ಇದ್ದಾರೆ. ತುರುವೇಕೆರೆಗೆ ಅವರು ಬರಬೇಕಾಗಿತ್ತು, ಅನಿವಾರ್ಯ ಕಾರಣಗಳಿಂದ ಬಂದಿಲ್ಲ. ಆದರೆ ಅವರ ಬದಲಿಗೆ ಎಡಿಸಿ ತಿಪ್ಪೇಸ್ವಾಮಿಯವರು ಹಾಗೂ ತಿಪಟೂರಿನ ಎಸಿ ಆದಂತಹ ಸಪ್ತಶ್ರೀಯವರು ಮನವಿಯನ್ನ ತೆಗೊಳ್ತಾ ಇದ್ರು. ಈ ಸಂದರ್ಭದಲ್ಲಿ ಎರಡು ಬಹಳ ದೊಡ್ಡದಾದಂತಹ ಬಹಳ ವಿಶೇಷವಾದಂತಹ ಘಟನೆಗಳು ನಡೆದಿರುವಂಥದ್ದು. ಗೋವಿಂದ ಗೋವಿಂದ ವೆಂಕಟರಮಣ ಗೋವಿಂದ, ಅಧಿಕಾರಿಗಳೆಲ್ಲ ಗೋವಿಂದ, ನನ್ನ ಭೂಮಿಯನ್ನ ಬೇರೆ ಯಾರಿಗೋ ಮಾಡಿಕೊಟ್ಬಿಟ್ಟಿದ್ದಾರೆ, ದಯವಿಟ್ಟು ನನ್ನ ಭೂಮಿಯನ್ನ ನನಗೆ ಕೊಡಿಸ್ಕೊಡಿ ಅಂತ ಹೇಳಿ ಜಾಗಟೆಯನ್ನ ಬಾರಿಸುವ ಮೂಲಕ ಇಡೀ ಸಭೆಯಲ್ಲಿಯೇ ಒಂದು ವಿಶೇಷ ಘಟನೆ ನಡೆದಿದೆ. ತುರುವೇಕೆರೆ ತಾಲೂಕಿನ ಜಡೆಯ ಗ್ರಾಮದ ಗೋವಿಂದ ಅನ್ನುವ ಒಬ್ಬ ವ್ಯಕ್ತಿ ನನ್ನ ಜಮೀನನ್ನ ಬೇರೆಯವರ ಹೆಸರಿಗೆ ಮಾಡಿಕೊಟ್ಟಿದ್ದಾರೆ ಸ್ವಾಮಿ, ನನಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಜಾಗಟೆಯನ್ನ ಬಾರಿಸುವ ಮೂಲಕ ವಿನೂತನ ಪ್ರತಿಭಟನೆಯನ್ನ ಮಾಡಿರುವಂತದನ್ನ ತುರುವೇಕೆರೆಯಲ್ಲಿ ನಾವು ನೋಡ್ತೇವೆ. ಅನ್ನ ದನ ಕರ ಎಮ್ಮೆ ಬಿಟ್ಟು ಜನಗಳು ಸಾಯ್ತಾವ್ರೆ. 24 ಗಂಟೆ ಜನ ಕೆಲಸ ಬಿಟ್ಟು ಇಲ್ಲಿ ಬಂದು ಬಲಿತಾವ್ರೆ. ಯಾರು ಕಾಪಾಡಬೇಕು? ಯಾರು ಖಾಲಿ ಬಿಡ್ಬೇಕು? ನಾವು ಜನ ಸತ್ರ ಏನ್ ಮಾಡ್ಬೇಕು? ಯಾವ ಸತ್ರ ಯಾವ ಪರಿಹಾರ ಸಿಗ್ತಾ ಇಲ್ಲ. ಸೌಧ ಅಲ್ಲ, ಇದು ಭ್ರಷ್ಟಾಚಾರ ಸೌಧ. ನಾನೇ ಕೊಡ್ತೀನಿ ಕಾಸು, ನಾನೇ ಕೊಡ್ತೀನಿ ಕಂಡ್ರೆ ಯಾರು ಬೇಕಾ ತಿನ್ಲಿ. ಅಲ್ಲ, ಇದು ಸಮಾಜನೇ ಅಲ್ಲ. 100% ಯಾವ ಕೆಲಸನೂ ಆಗ್ತಾ ಇಲ್ಲ. ನಾನಿವತ್ತ ವಿಷಯ ಕೊಡ್ತೀನಿ, ಸಾಯ್ತೀನಿ. ಜನಗಳು ಬದುಕಬೇಕು ಬದುಕಬೇಕು ಬದುಕಬೇಕು, ಇಲ್ಲೇ ನೇಡಾಯ್ಕತೀನಿ. ಪರವಾಗಿಲ್ಲ, ನನ್ಗೆ ಈಗಲೇ FIR ಮಾಡ್ಲಿ. ಯಾವ ಪೊಲೀಸ್ ಬರ್ಲಿ, SP ಬರ್ಲಿ, DC ಬರ್ಲಿ, ಯಾರು ಬೇಕಾದ್ ಬರ್ಲಿ. ಕೊಡ್ತೀನಿ, ಯಾರು ಬೇಕಾದ್ರು 100%. ಇನ್ನೊಂದು ಪ್ರಕರಣ ಏನು ಅಂತಂದ್ರೆ, ತಿಪಟೂರಿನ ಎಸಿ ಕಚೇರಿಯ ಸಿಬ್ಬಂದಿಗಳು ನನಗೆ 20,000 ರೂಪಾಯಿ ಲಂಚವನ್ನ ಕೇಳ್ತಾ ಇದ್ದಾರೆ. ನನ್ನ ಭೂಮಿಯ ದಾಖಲೆಯನ್ನ ತಿದ್ದುಪಡಿ ಮಾಡೋದಕ್ಕೆ ಈಗಾಗಲೇ 5,000 ಕೊಟ್ಟಿದ್ದೀನಿ, ಇನ್ನು 15,000 ರೂಪಾಯಿ ನಿಮ್ಗೆ ಕೊಡ್ತಾ ಇದ್ದೀನಿ, ದಯವಿಟ್ಟು ನನ್ನ ಜಮೀನಿಗೆ ತಿದ್ದುಪಡಿ ಮಾಡಿಕೊಡಿ ಅಂತ ಹೇಳಿ ಎಸಿ ಸಪ್ತಶ್ರೀ ಅವರಿಗೆ ಮನವಿಯನ್ನ ಮಾಡ್ತಾನೆ ಒಬ್ಬ ಯುವ ರೈತ ಸಂಪಿಗೆ ಅನ್ನ. ಲಂಚ ಕೊಡಿ ಅಂತ ಕೇಳೋದಕ್ಕೆ ನನ್ನ ಹತ್ರ ಆಡಿಯೋ ರೆಕಾರ್ಡ್ ಕೂಡ ಇದೆ ಅಂತ ಹೇಳಿದಾಗ ಕೂಡಲೇ ನಾನು ಕ್ರಮ ತಗೊಳ್ತೇವೆ, ನನಗೊಂದು ದೂರು ಕೊಡಿ ಅಂತ ಹೇಳಿ ಎಸಿ ಸಪ್ತಶ್ರೀ ಅವರು ನಾಗೇಶ್ ಅವರಿಗೆ ಹೇಳಿರುವಂತಹ ಘಟನೆ ನಡೆದಿದೆ. ಖಂಡಿತವಾಗ್ಲೂ ಅಧಿಕಾರಿಗಳು ಈ ರೀತಿ ಮನೆ ಬಾಗಿಲಿಗೆ ಅಥವಾ ತಾಲೂಕುಗಳಿಗೆ ಬಂದಾಗ ಇಂತಹ 100 ಸಮಸ್ಯೆಗಳು ಕಾಣುತ್ತೆ ಅನ್ನೋದಕ್ಕೆ ಈ ತುರುವೇಕೆರೆಯಲ್ಲಿ ನಡೆದಂತಹ ಒಂದು ಜನಸಂಪರ್ಕ ಸಭೆ ಸಾಕ್ಷಿಯಾಗಿದೆ. ನಿಮಿಷ ಸೈಲೆಂಟ್ ಆಗಿರ್ಬೇಕೆಲ್ಲ. ಮಾಡಿ ಮೇಡಮ್, ತಿಳ್ಕೊಡಿ ಆಗಬೇಕಾಯ್ತು. 2 ವರ್ಷ ಓಡಾಡ್ತೀನಿ. ಫೈಲ್ ಈಗ ಅಂತಿಮವಾಗಿ ನಿಮ್ಮ ಆಫೀಸಲ್ಲಿ ಐತೆ. ಫೈಲ್ ಏನಾಯ್ತು ಅಂತ ಕೇಳಕ್ ಬಂದ್ರೆ ನಿಮ್ಮ ಅಟೆಂಡರ್ ಕೇಶವ ಮತ್ತೆ ನವೀನ್ 20,000 ರೂಪಾಯಿ ಲಂಚ ಕೇಳಿದ್ರು. ಆಡಿಯೋ ರೆಕಾರ್ಡ್ ಐತೆ, ರೈಟಿಂಗ್ ಅಲ್ಲಿ ಕೊಡಿ. ಗಾಳಿ ಮೇಡಮ್, ಒಂದು ರೈಟಿಂಗ್ ಅಲ್ಲಿ ಕೊಡಿ. ರೈಟಿಂಗ್ ಅಲ್ಲಿ ಬರ್ತಿದ್ರು ಗಾಳಿ ಮೇಡಮ್. ನೀವೇ ಹೇಳ್ತಿದ್ದೀರಾ ಅಂತಾನೆ ಮೇಡಮ್ ಹೇಳಿರೋದು. ಆಡಿಯೋ ರೆಕಾರ್ಡ್ ಐತೆ, ಆಡಿಯೋ ರೆಕಾರ್ಡ್ ಅಲ್ಲಿ ಐತೆ ಮೇಡಮ್. ಅವ್ರಿಗೆ ಏನು ಶಿಕ್ಷೆ ಕೊಡ್ತೀರಾ ಕೊಡಿ ಮೇಡಮ್. ದುಡ್ಡು ಬೇಡ ಮೇಡಮ್.
ಅವ್ರಿಗೆಲ್ಲ ಕೊಡೋದಲ್ಲ. ಯಾರು ಕೇಳಿದ್ರೆ ಅವ್ರಿಗೆ ಕೊಡೋಣ. ಕೊಟ್ಟಿದ್ಯಲ್ವಾ ಮೇಡಮ್ ಏನಿಲ್ಲ, ಮೇಡಮ್ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಅವ್ರು ಯಾರ್ದು ಆಡಿವರ ಕಾಲ್ದು ಆಮೇಲೆ ಅದು ಏನಾಯ್ತು ಅದು ಡಿ ಸಿಗೆ ಆಮೇಲೆ ಕೊಡೋಣ. ತುರುವೇಕೆರೆ ತಾಲೂಕು ದಂಡಿಶಿರ ಹೋಬಳಿ ಸಂಖ್ಯೆ ಗ್ರಾಮ. ನಮ್ದು 54 ಸರ್ ನಾಗೇಶ್ ಅಂತನಾ 54/1 ಸರ್ವೆ ನಂಬರ್ ಪಾಣಿ ತಿದ್ದುಪಡಿ ಆಗಬೇಕು. 309 ಮ್ಯಾಚ್ ಮಿಸ್ ಮ್ಯಾಚ್ ಆಗಬೇಕು. 309 ಮಿಸ್ ಮ್ಯಾಚ್ ಆಗಿದೆ, ಅದು ಪಾಣಿ ರೆಡಿ ಆಗಬೇಕು. ಇದಕ್ಕೋಸ್ಕರ 2 ವರ್ಷದಿಂದ ಅಲಿತಾ ಇದ್ದೀನಿ. ಎ ಸಿ ಆಫೀಸರ್ ಫೈಲ್ ಇದೆ, ಅಲ್ಲಿ ಎ ಸಿ ಆಫೀಸರ್ ಫೈಲ್ ಇದೆ. 2 ವರ್ಷ ಆದಮೇಲೆ ಎ ಸಿ ಆಫೀಸಿಗೆ ಫೈಲ್ ಹೋಗಿದೆ. ಅಲ್ಲಿ ನವೀನ್ ಅಂದರು ಮತ್ತು ಕೇಶವ ಅಂದರು 20,000 ರೂಪಾಯಿ ಲಂಚ ಕೇಳ್ತಿದ್ದಾರೆ. 10,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದೀನಿ, ಅದಕ್ಕೂ ಆಗಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಮೇಡಮ್ಗೆ 15,000 ರೂಪಾಯಿ ತಂದಿದ್ದೀನಿ. ಮೇಡಮ್ಗೆ ಕೊಟ್ಬಿಟ್ಟು ಅದೇ ನಾನು ಕೆಲಸ ಮಾಡ್ಕೊಂಡಿದ್ದೀನಿ ಸರ್. ದುಡ್ಡು ಕೊಡಲಿಲ್ಲ ಅಂದರೆ ಯಾವುದೂ ಆಗಲ್ಲ ಸರ್. ಒಂದು ಫೈಲು ತಿಪ್ಟೂರಿಂದ ತುರುವೇಕೆರೆಗೆ ಬಂದು ಹೋಗಬೇಕು ಅಂದರೆ 6 ತಿಂಗಳು ಬೇಕು ಸರ್. ಒಂದೇ ಒಂದು ಈಸಿ ಇಸ್ಕೊಂಡು ಹೋಗಕ್ಕೆ 6 ತಿಂಗಳು ಬೇಕು. ಅಲ್ದು ಸಾಕಾಗಿದೆ. ಆಲೇ ಒಂದು 5,000 ರೂಪಾಯಿ ದುಡ್ಡು ಕೊಟ್ಬಿಟ್ಟಿದ್ದೀನಿ ಅವ್ರಿಗೆ. ಸಾಕು, ಇನ್ನು ನನ್ನ ಕೈಲಿ ಅಲಿಯೋಕ್ಕಲ್ಲ ಸರ್. ದುಡ್ಡು ಕೊಟ್ಬಿಟ್ಟು ನನ್ನ ಕೆಲಸನ ಮಾಡಿಸ್ಕೊಂತೀನಿ ಅಷ್ಟೇ ಸರ್. ಮೇಡಮ್ಗೆ ದುಡ್ಡು ಕೊಡ್ತೀನಿ, ಕೆಲಸ ಮಾಡ್ಕೊಡ್ಲಿ. ನಮ್ಮ ಅಪ್ಪಾಜಿ ಹಾರ್ಟ್ ಪೇಷೆಂಟು, ಅವ್ರು ಓಡಾಡೋಕ್ಕಲ್ಲ, ಅವ್ರಿಗೆ ಬೈಪಾಸ್ ಸರ್ಜರಿ ಆಗಿದೆ. ಕಷ್ಟಪಟ್ಟು 15,000 ಹೊಂಚ್ಕೊಂಬಂದಿನಿ ಸರ್. ನಾಗೇಶ್ ಅಂತ ಸರ್, ಸಂಖ್ಯೆ ದಂಡಿಸಿರ ಹೋಬಳಿ. ಕಷ್ಟಪಟ್ಟು 15,000 ಹೊಂಚ್ಕೊಂಬಂದಿನಿ. ಕೆಲಸ ಮಾಡ್ಕೊಡ್ಲಿ ಮೇಡಮ್. ಇನ್ನೂ 5,000 ನಾನೇ ಎಕ್ಸೆಸ್ ಕೊಡ್ತೀನಿ ಅವ್ರು. ಮೇಡಮ್ ಈಗ ದುಡ್ಡು ಕೊಟ್ಟೆ ಮಾಡಿಸ್ಕೊತೀನಿ. ಇನ್ನೂ 5,000 ನಾನೇ ಎಕ್ಸೆಸ್ ಕೊಡ್ತೀನಿ. ಮಾಡ್ಕೊಡ್ಲಿ ಕೆಲಸನ ಅಷ್ಟೇ. ನಿಮ್ಮ ಭವಿಷ್ಯದ ಹೂಡಿಕೆಗೆ ಸ್ಮಾರ್ಟ್ ಆಯ್ಕೆ ಬೇಕಾ? ರೇರಾ ರಿಜಿಸ್ಟರ್ಡ್ ಟೂಡಾ ಅಪ್ರೂವ್ಡ್ ಭೈರವ ಗ್ರೀನ್ ವ್ಯಾಲಿ ಇದೀಗ ತುಮಕೂರಿನಲ್ಲಿ 40 ಎಕರೆಗಳ ಪ್ರೀಮಿಯಂ ಲೇಔಟ್, ಸಿಸಿ ರಸ್ತೆ, ಲೇಔಟ್ ಒಳಗೆ ವಿಶಾಲವಾದ 60 ಫೀಟ್ ವೈಡ್ ರೋಡ್ ವ್ಯವಸ್ಥೆ, ಅಂಡರ್ಗ್ರೌಂಡ್ ಡ್ರೈನೇಜ್, 24 ಅವರ್ಸ್ ವಾಟರ್ ಫೆಸಿಲಿಟಿ ಮತ್ತು ಸಂಪೂರ್ಣ ವಿದ್ಯುತ್ ವ್ಯವಸ್ಥೆ. ಭೇಟಿ ನೀಡಿ ಭೈರವ ಗ್ರೀನ್ ವ್ಯಾಲಿ, ಬೆಳ್ಳಾವಿ ರೋಡ್, ತುಮಕೂರು. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.